ಸಂಘದ ಜೊತೆಗೆ ತಾಲೂಕು ಆಡಳಿತದ ಸಹಕಾರ, ತಾಲೂಕು ಪಂಚಾಯತ್ ಪುರಸಭೆ ಮತ್ತು ವಿವಿಧ ಅನುದಾನ ಸಂಘಗಳ ಸಹಯೋಗದಲ್ಲಿ ಒಂದು ಮತದಾರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮತದಾರ ಜಾಗೃತಿ ಕಾರ್ಯಕ್ರಮ ಹೇಗೆ ಮಾಡಿವಿ, ನಾವು ಎಲ್ಲರೂ ನಮ್ಮ ಮನೆಯೊಳಗೆ ಯಾರು ಓಟ್ ಹಾಕ್ತಿರಾಗ ನೋಡ್ಕೊಂಡ್ವಿ ಅಂದರೆ ನಾವು ಫಸ್ಟ್ ಸಪೋರ್ಟ್ ಮಾಡಿದಂಗೆ ಆಗ್ತದೆ. ನಮ್ಮ ಮನೆಯಲ್ಲಿ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಲಿಕ್ಕೆ 5 ವರ್ಷಕ್ಕೊಂದ್ಸಾರಿ ಚುನಾವಣೆ ಬರ್ತೈತ್ರಿ. 5 ವರ್ಷಕ್ಕೊಂದ್ಸಾರಿ ಚುನಾವಣೆ ಬರ್ತೈತ್ರಿ. ದೇಶದ ಪ್ರಗತಿಗೆ ನಿಮ್ಮದೊಂದು ಮತವೇ ಸಾಕುರಿ. ತಪ್ಪದೆ ಎಲ್ಲರೂ ಮತಗಟ್ಟೆಗೋಗಿ ಮತವಾ ಹಾಕಿರಿ. 5 ವರ್ಷಕ್ಕೊಂದ್ಸಾರಿ ಚುನಾವಣೆ ಬರ್ತೈತ್ರಿ. ಆಶೆ ಆಮಿಷಗಳಿಗೆ ಮತವ ಮಾರಲೇಬೇಡಿರಿ. ಮನುಜಾಹಿತವ ಬಯಸಿದವಗೆ ಮತವ ನೀಡಿರಿ. ಆಶೆ ಆಮಿಷಗಳಿಗೆ ಮತವ ಮಾರಲೇಬೇಡಿರಿ. ಮನುಜಾಹಿತವ ಬಯಸಿದವಗೆ ಮತವ ನೀಡಿರಿ. ಒಂದು ಬಾರಿ ನೀವು ಯೋಚನೆ ಮಾಡಿ ನೋಡ್ರಿ, ಯೋಗ್ಯರನ್ನು ಆರಿಸಿ ನೀವು ಖುಷಿಯ ಪಡೀರಿ. 5 ವರ್ಷಕ್ಕೊಂದ್ಸಾರಿ ಚುನಾವಣೆ ಬರ್ತೈತ್ರಿ. ಜಾತಿ ಮತದ ಮೇಲೆ ಮತವ ಹಾಕಲೇಬೇಡಿರಿ. ನ್ಯಾಯ ನೀತಿ ಧರ್ಮಕ್ಕೆ ದಾರಿ ಬಿಟ್ಟು ಕೊಡಿರಿ. ಜಾತಿ ಮತದ ಮೇಲೆ ಮತವ ಹಾಕಲೇಬೇಡಿರಿ. ನ್ಯಾಯ ನೀತಿ ಧರ್ಮಕ್ಕೆ ದಾರಿ ಬಿಟ್ಟು ಕೊಡಿರಿ. ಭ್ರಷ್ಟತೆ ಭೂತ ಓಡಿಸಿ ನಿಶ್ಚಯ ಸರ್ಕಾರ ರಚಿಸಿ ಪ್ರಜೆಯೇ ಪ್ರಭು ಎಂಬ ನೀತಿ ನಿಜವಾ ಮಾಡಿರಿ. 5 ವರ್ಷಕ್ಕೊಂದ್ಸಾರಿ ಚುನಾವಣೆ ಬರ್ತೈತ್ರಿ. ಆತ್ಮೀಯರೇ, ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪುರಸಭೆ ಹೂವಿನಡಗಲಿ, ತಾಲೂಕ್ ಪಂಚಾಯಿತಿ ಹೂವಿನಡಗಲಿ, ತಾಲೂಕು ಆಡಳಿತ ಹೂವಿನಡಗಲಿ ಹಾಗೂ ಚುನಾವಣಾಧಿಕಾರಿಗಳು ಮತ್ತು ಸ್ವೀಪ್ ಸಮಿತಿ ವತಿಯಿಂದ ಬೈಕ್ ರ್ಯಾಲಿ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ವಿವಿಧ ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಇಲ್ಲಿ ಸೇರಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಸಹಾಯಕ ಚುನಾವಣಾಧಿಕಾರಿಗಳಿರುವಂತಹ ಶ್ರೀಯುತ ರಮೇಶ್ ಕುಮಾರ್ ಸರ್ ಅವರು, ಪುರಸಭೆಯ ಮುಖ್ಯಾಧಿಕಾರಿಗಳಿರುವಂತಹ ಶ್ರೀಯುತ ಪಟ್ಟಿ ಮಲ್ಲೇಶ್ ಸರ್ ಅವರು, ಹಾಗೆಯೇ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯ ಶ್ರೀ ಮಲ್ಲಿಕಾರ್ಜುನ್ ಅವರು, ತಾಲೂಕ್ ಪಂಚಾಯಿತಿಯ ಶ್ರೀ ಹೇಮಂತ್ ನಾಯ್ಕ ಸರ್ ಅವರು, ಹಾಗೆಯೇ ವಿವಿಧ ವೃತ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಶ್ರೀಯುತ FPM ಅಶೋಕ್ ಅವರು, ಖಜಾಂಚಿಗಳಾಗಿರುವಂತಹ ಶ್ರೀಯುತ ವೀರಣ್ಣ ಅವರು, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಲಿಂಗಪ್ಪ ಅವರು, ಮುಖ್ಯಸ್ಥರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಕಾಶ್ ಅವರು, ಉಪನ್ಯಾಸಕ ಸಂಘದ ಶ್ರೀಯುತ ಬಸಂತಿ ಪ್ರಕಾಶ್ ಅವರು ಹಾಗೂ ವಿವಿಧ ವೃತ್ತ ಸಂಘಗಳ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಹಾಜರಿದ್ದೇವೆ. ಈ ಎಲ್ಲ ವಿವಿಧ ಇಲಾಖೆಗಳ ಪರವಾಗಿ ಇವತ್ತು ನಾವು ನಮ್ಮ ಹೂವಿನಡಗಲಿ ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಮತದಾನ ಜಾಗೃತಿ ಬಗ್ಗೆ ಅರಿವನ್ನು ಉಂಟು ಮಾಡುವಂತಹ ಒಂದು ನೂತನ ಕಾರ್ಯಕ್ರಮವನ್ನು ಬೈಕ್ ರ್ಯಾಲಿ ಮೂಲಕ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ತಾಲೂಕಿನ ಸಹಾಯಕ ಚುನಾವಣಾಧಿಕಾರಿಯಾಗಿರುವಂತಹ ಶ್ರೀಯುತ ರಮೇಶ್ ಸರ್ ಅವರು ಬೈಕ್ ರ್ಯಾಲಿಯನ್ನು ಏರ್ಪಡಿಸಿ ಅದರ ಮೂಲಕ ಮತದಾನ ಜಾಗೃತಿಯನ್ನ ಮತದಾರರಲ್ಲಿ ತರಬೇಕು ಅನ್ನೋ ಈ ಒಂದು ಪ್ರಯತ್ನದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ತಾಲೂಕು ಆಡಳಿತ ಸಿಬ್ಬಂದಿಯವರೇ, ತಾಲೂಕು ಪಂಚಾಯಿತಿ ಸಿಬ್ಬಂದಿಯವರೇ,
ಮತ್ತು ನಮ್ಮ ಸಿಬ್ಬಂದಿಯವರೇ, ವಿವಿಧ ಸಂಘಟನೆಗಳ ಅಧ್ಯಕ್ಷರೇ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಾಗರಿಕರೇ, ಸಂವಿಧಾನದ ಆಶಯಗಳಿಗೆ ನಾವು ಒಂದು ತಕ್ಕಂತೆ ಒಂದು ಅತ್ಯಂತ ಬಲಿಷ್ಠವಾದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ತರಬೇಕು ಅಂತೇಳಿ ಹೇಳಿದರೆ ನಾವೆಲ್ಲರೂ ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅತ್ಯಮೂಲ್ಯವಾದಂಥ ಹಕ್ಕಾದಂಥ ಮತವನ್ನು ನಾವು ಚಲಾಯಿಸಿ ಒಂದು ಅತ್ಯಂತ ಅತ್ಯುನ್ನತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತರುವುದರಲ್ಲಿ ನಮ್ಮ ಪಾಲನ್ನು ಕೂಡ ನಾವು ನೀಡೋದಕ್ಕೆ ಸಂವಿಧಾನವೇ ನಮಗೆ ಅವಕಾಶ ಮಾಡಿಕೊಟ್ಟಿದೆ, ಕರ್ತವ್ಯ ಕೂಡ. ಆದ್ದರಿಂದ ಈಗ ನಾಳೆ 7ನೇ ತಾರೀಕು ಏನು ಮತದಾನ ನಡೆಯಲಿದೆ, ಚುನಾವಣೆ ನಡೆಯಲಿದೆ, ಆ ಚುನಾವಣೆಯಲ್ಲಿ ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರು ಭಾಗವಹಿಸಿ ಮತವನ್ನು ಚಲಾಯಿಸಿ ಅತಿ ಹೆಚ್ಚಿನ ರೀತಿಯಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಮತಗಳು ಚಲಾವಣೆ ಆಗಿದ್ದಾವೆ ಅಂತೇಳಿ ಮಾಡಬೇಕು ಅಂತೇಳಿ ನಾನು ಎಲ್ಲ ಮತದಾರರು ಈ ಸಂದರ್ಭದಲ್ಲಿ ನಿನ್ನೆ ತಾನೇ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವಂಥ ನಮ್ಮ ತಾಲೂಕಿನ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀಯುತ ಉಮೇಶ್ ಸರ್ ಅವರು ಕೂಡ 2 ಮಾತುಗಳನ್ನು ಹೇಳೋದಕ್ಕಾಗಿ ಮನವಿ ಮಾಡ್ತಾರೆ. ಇರ್ತಕ್ಕಂಥ ಹಡಗಲಿಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳೇ, ತಾಲೂಕು ಪಂಚಾಯಿತಿಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ, ಹಾಗೂ ಪಟ್ಟಣ ಪಂಚಾಯಿತಿಯ ಪುರಸಭೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ, ಹಾಗೂ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಹಡಗಲಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರೇ, ಈಗಾಗಲೇ ಮಾನ್ಯ ARO ಸರ್ ಅವರು, ರಮೇಶ್ ಸರ್ ಅವರು ತಿಳಿಸಿದಂಗೆ ಕಳೆದ ಬಾರಿ ನಮ್ಮಲ್ಲಿ ಏನು ಹಡಗಲಿ ತಾಲೂಕಿನಿಂದ 71-72% ರೇಟಲ್ಲಿ ಒಂದು ಮತದಾನ ಆಗಿತ್ತು. ಒಂದು ಪ್ರಜಾಪ್ರಭುತ್ವ ಬಲಗೊಳ್ಳಬೇಕು, ಗಟ್ಟಿಗೊಳ್ಳಬೇಕು ಅಂದರೆ 100% ಭಾಗವಹಿಕೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಸೊ ನಾವು ಆ ನಿಟ್ಟಿನೊಳಗೆ ಇವತ್ತಿನ ದಿನ ಹಡಗಲಿ ತಾಲೂಕಿನ ಹಡಗಲಿ ನಗರದ ಪುರಸಭೆಯ ಸುಮಾರು ಒಂದು 20-25 ಕಿಲೋಮೀಟರ್ವರೆಗೆ ಎಲ್ಲ ಬೀದಿಗಳನ್ನು, ಎಲ್ಲ ಒಂದು ಬಡಾವಣೆಗಳನ್ನು ಸುತ್ತಿ ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸನ ಇವತ್ತು ಮಾಡಿದ್ದೇವೆ. ಇದರ ಒಂದು ಏನು ಈ ಒಂದು ಫ್ಲ್ಯಾಶ್ ಪಾಯಿಂಟ್ನ ಜನರು ಅರ್ಥ ಮಾಡಿಕೊಂಡು ದಯವಿಟ್ಟು ಅತಿ ಹೆಚ್ಚು ಮತದಾರರು ಭಾಗವಹಿಸಬೇಕು. ಮೇ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಾವು ಕಳೆದ 1-1.5 ತಿಂಗಳಿಂದ ನಮ್ಮ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಅನೇಕ ಗ್ರಾಮಗಳಲ್ಲಿ ಉದ್ಯೋಗ ಖಾತ್ರಿಯ ಕೂಲಿಕಾರರಿಂದ ಮತ್ತೆ ಶಾಲಾ ಮಕ್ಕಳಿಂದ, ಆಶಾ ಅಂಗನವಾಡಿ ಕಾರ್ಯಕರ್ತರಿಂದ ಈ ಒಂದು ಮೇ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿದ್ದೇವೆ. ಅದರ ಭಾಗವಾಗಿ ಇವತ್ತು ಪುರಸಭೆಯಲ್ಲಿ ಕೂಡ ನಾವು ಒಂದು ಮತದಾನ ಜಾಗೃತಿ ಅಭಿಯಾನವನ್ನು ಮಾಡಿದ್ದೇವೆ. ಸೊ ಇದರ ಉದ್ದೇಶ ಇಷ್ಟೇ, ಎಲ್ಲ ಸಾರ್ವಜನಿಕರು ನಿರ್ಭೀತರಾಗಿ ಮತ್ತು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಕೇವಲ ಉತ್ತಮ ಆಡಳಿತ ನೀಡತಕ್ಕಂಥ ಒಂದು ಸರ್ಕಾರವನ್ನು ರಚನೆ ಮಾಡೋದರಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅನ್ನೋದು ಈ ಒಂದು ಮತದಾನದ ಈ ಒಂದು ಚುನಾವಣಾ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಆಗಿದೆ. ಹಡಗಲಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂಬ ಉದ್ದೇಶದಿಂದ ನಾವು ಈ 1.5 ತಿಂಗಳಿಂದ ದಿನಾಲೂ ಮತದಾನ ಜಾಗೃತಿ ಅರಿವು ಕಾರ್ಯಕ್ರಮ ಅಂದ್ಕೊಳ್ತಾ ಬಂದಿದ್ದೀವಿ. ಈ ದಿನ ಕೂಡ ನೌಕರ ಸಂಘದ ಅಧ್ಯಕ್ಷರು ಮತ್ತು ಪುರಸಭೆ ಮತ್ತು ತಾಲೂಕ್ ಪಂಚಾಯತಿ ತಾಲೂಕು ಆಡಳಿತದಿಂದ ಮತದಾನ ಅರಿವು ಕಾರ್ಯಕ್ರಮವನ್ನು ಬೈಕ್ ರ್ಯಾಲಿ ಮುಖಾಂತರ ಅಂದ್ಕೊಂಡಿದ್ವಿ. ಸೊ ಎಲ್ಲರೂ ಕಡ್ಡಾಯವಾಗಿ ಮೇ 7ರಂದು ಮತದಾನ ಮಾಡಬೇಕಂತ ಎಲ್ಲರನ್ನೂ ಕೇಳ್ಕೊಂತ ಪದಾಧಿಕಾರಿಗಳು ಹಾಗೂ ತಾಲೂಕು ಆಡಳಿತದ ಸಹಕಾರ, ತಾಲೂಕ್ ಪಂಚಾಯತ್, ಪುರಸಭೆ ಮತ್ತು ವಿವಿಧ ಅನುದಾನ ಸಂಘಗಳ ಸಹಯೋಗದಲ್ಲಿ ಒಂದು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮತದಾರ ಜಾಗೃತಿ ಕಾರ್ಯಕ್ರಮ ಹೇಗೆ ಮಾಡಿವಿ, ನಾವು ಎಲ್ಲರೂ ನಮ್ಮ ಮನೆಯೊಳಗೆ ಯಾರು ಓಟ್ ಹಾಕ್ತಿರಾಗ ನೋಡ್ಕೊಂಡ್ವಿ ಅಂದರೆ ನಾವು ಫಸ್ಟ್ ಸಪೋರ್ಟ್ ಮಾಡಿದಂಗೆ ಆಗ್ತದೆ. ನಮ್ಮ ಮನೆಯಲ್ಲಿ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಲಿಕ್ಕೆ ಹೇಳೋಣ. ಅದರ ಜೊತೆ ನಮ್ಮ ನೌಕರರ ಮಾತನ್ನು ಕೆಲವರು ಓಟ್ ಹಾಕ್ರಿ ಅಂತ ಕೇಳ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಆ ದಿಶೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ 1-2 ಘೋಷಣೆಗಳಿಗೆ ಜೈಕಾರ ಹಾಕಬೇಕು ಅಂತೇಳಿ ಹೇಳ್ತೀನಿ. ಮತದಾನ ಮಾಡಿದವನೇ, ಮತದಾನ ಮಾಡಿದವನೇ, ನಮ್ಮ ಮತ ನಮ್ಮ ಮತ ನಮ್ಮ ಮತ ಮಾರಾಟಕ್ಕಲ್ಲ, ನಮ್ಮ ಮತ